ಮಹಾನಗರಿ ಬೆಂಗಳೂರಿನಲ್ಲಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಂದರೆ ಅದು ಟ್ರಾಫಿಕ್. ಈ ಟ್ರಾಫಿಕ್ಕಿಗೆ ಮುಕ್ತಿ ಹಾಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಡಬಲ್ ಅಸ್ತ್ರವನ್ನು ಪ್ರಯೋಗಿಸಲಾಗಿದೆ. ಏನದು ಡಬಲ್ ಅಸ್ತ್ರ? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಡಬಲ್ ಡೆಕ್ಕರ್ ಫ್ಲೈಓವರ್ ಟ್ರಯಲ್ ರನ್ ಪೂರ್ಣ. ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಪ್ರಾಯೋಗಿಕ ಸಂಚಾರಕ್ಕೆ ಡಿಸಿಎಂ ಡಿಕೆಶಿ ಚಾಲನೆ. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ಕಿಗೆ ಬ್ರೇಕ್ ಹಾಕಲಿಕ್ಕೆ ಡಬಲ್ ಅಸ್ತ್ರ ಪ್ರಯೋಗವಾಗಿದೆ. ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲಿಕ್ಕೆ ಹೊಸ ಫ್ಲೈಓವರ್ ಸಿದ್ಧವಾಗಿದೆ. ಈ ಫ್ಲೈಓವರ್ಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ಪ್ರಾಯೋಗಿಕ ಸಂಚಾರಕ್ಕೆ ಹಸಿರು ನಿಶಾನೆ ತೋರಿಸಿದ್ರು. ಇನ್ನು ಬಹುನಿರೀಕ್ಷಿತ ಡಬಲ್ ಡೆಕ್ಕರ್ ಫ್ಲೈಓವರ್ ಕೊನೆಗೂ ಕೂಡ ಜನಬಳಕೆಗೆ ಅತಿ ಶೀಘ್ರದಲ್ಲಿಯೇ ಸಿಗಲಿದೆ. 3.36 ಕಿಲೋಮೀಟರ್ ಉದ್ದದ ಈ ಮೇಲ್ಸೇತುವೆ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೂ ಕೂಡ ನಿರ್ಮಾಣವಾಗಿದೆ. ಸುಮಾರು 449 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಇದು ಇನ್ಮುಂದೆ ರಾಗಿಗುಡ್ಡ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಂಚಾರ ದಟ್ಟಣೆಯನ್ನು ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ರಾಗಿಗುಡ್ಡದಿಂದ ಇನ್ಮುಂದೆ ಸಿಗ್ನಲ್ ಇಲ್ಲದೆ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಪ್ರಯಾಣಿಸಬಹುದಾಗಿದೆ. ಈ ಒಂದು ಹೊಸ ಮಾದರಿಯ ಟ್ರಾಫಿಕ್ ಅನ್ನ ಮೆಟ್ರೋನು ಓಡಾಡಬೇಕು, ವಾಹನಗಳಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿ ಈ ಡಬಲ್ ಡೆಕ್ಕರ್ ಮಾಡೆಲ್ ಅನ್ನ ಮೊದಲನೇ ಬಾರಿಗೆ ತಂದಿದ್ದಾರೆ. 30% ಜನ ಹೊಸೂರು ರೋಡ್ಗೆ ಏನು ಹೋಗ್ತಾರೆ ಅವರೆಲ್ಲರೂ ಕೂಡ ಇದು ಅನುಕೂಲಕ್ಕೆ ಅವ್ರಿಗೆಲ್ಲರೂ ಕೂಡ ಬರ್ತಾ ಇದೆ. ಇವತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ಈ ರಾಗಿಗುಡ್ಡ ಏನು ಜಂಕ್ಷನ್ ಇದೆ, ಇದು ಈ ಭಾಗದ ದಕ್ಷಿಣ ಭಾಗದ ಬೆಂಗಳೂರಿಗೆ, ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ HSR ಲೇಔಟ್ ಹೋಗೋಂಥವ್ರಿಗೆಲ್ಲ ಬಹಳ ಅನುಕೂಲ ಆಗ್ತದೆ. ಹೊಸೂರು ರೋಡ್ ಹೋಗೋರು ಕೂಡ ಬಹಳ ಅನುಕೂಲ ಆಗ್ತದೆ. ಮಹದೇವಪುರಕ್ಕೂ ಕೂಡ ಅನುಕೂಲ ಆಗ್ತದೆ. ಇದು ಒಂದು ದೊಡ್ಡ ಯೋಜನೆ. ಇನ್ನು ಈ ಫ್ಲೈಓವರ್ಗಳ ಕೆಳಸ್ತರದಲ್ಲಿ ವಾಹನಗಳು ಸಂಚರಿಸಲಿದ್ದು, ಮೇಲ್ಸ್ತರದಲ್ಲಿ ಮೆಟ್ರೋ ರೈಲು ಸಂಚಾರ ಮಾಡಲಿದೆ. ಇದೇ ಮೊದಲ ಬಾರಿಗೆ ನಗರದ ಫ್ಲೈಓವರ್ ಮೇಲೆ ಹಾದು ಹೋಗಲಿರುವ ಮೆಟ್ರೋ ಲೇನ್ ಇದಾಗಿದ್ದು, ಕುತೂಹಲದಿಂದ ನೋಡ್ತಾ ಇದ್ದ ಬೆಂಗಳೂರಿಗರಿಗೆ ಇನ್ಮೇಲೆ ಇದರ ಮೇಲೆ ಸಂಚಾರ ಮಾಡುವ ದಿನ ತುಂಬಾ ಹತ್ತಿರವಾಗಿದೆ. ಡಬಲ್ ಡೆಕ್ಕರ್ ಫ್ಲೈಓವರ್ನ ವಿಶೇಷತೆ: ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ 5 ಲೂಪ್ ರ್ಯಾಂಪ್ಗಳ ನಿರ್ಮಾಣ. ಇವುಗಳನ್ನು ABCD ಮತ್ತು E ರ್ಯಾಂಪ್ಗಳು ಅಂತ ಗುರುತಿಸಲಾಗಿದೆ. AB ಮತ್ತು C ರಾಗಿಗುಡ್ಡ ಕಡೆಯಿಂದ KR ಪುರಂ ಮತ್ತು ಹೊಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುತ್ತೆ. D ಮತ್ತು E KR ಪುರಂ ಅನ್ನ BTM ಲೇಔಟ್ ಮತ್ತು ರಾಗಿಗುಡ್ಡದಿಂದ ಸಂಪರ್ಕಿಸಲಿದೆ. ABC ರ್ಯಾಂಪ್ಗಳ ಪ್ರಮುಖ ಕಾಮಗಾರಿ ಮುಗಿದಿದ್ದು ಪ್ರಾಯೋಗಿಕ ಸಂಚಾರ ಆರಂಭವಾಗಬೇಕಿದೆ. ಆದರೆ D ಮತ್ತು E ರ್ಯಾಂಪ್ಗಳು 2025 ಜೂನ್ ವೇಳೆಗೆ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ. ಒಟ್ಟಾರೆ ನಗರದ ಪ್ರಪ್ರಥಮ ಡಬಲ್ ಡೆಕ್ಕರ್ ಫ್ಲೈಓವರ್ ಪ್ರಾಯೋಗಿಕ ಸಂಚಾರವಾಗಲಿದ್ದು, ಕೆಲವೇ ದಿನಗಳಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಲಿದೆ. ಮಾರುತಿ ಜೊತೆಗೆ ಮಾದೇಶ್, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.